ನಮಸ್ಕಾರ, ಮಲೆನಾಡು ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಕೆಸಿನ ಗೆಡ್ಡೆ. ಹಳ್ಳಿಗಳಲ್ಲಿ ಮುಂಚೆ ಕೆಸ ಬಹಳ ನಡುತ್ತಿದ್ರು, ತುಂಬ ಬೆಳೀತಿದ್ರು. ಈಗ ಮಾರ್ಕೆಟಲ್ಲಿ ಸಹಿತ ಬೆಳೀತಾರೆ. ಇದೇ ಒಂದು ಉದ್ಯೋಗನೂ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಈ ಕೆಸಿನ ಗೆಡ್ಡೆಯಲ್ಲಿ ಕಾಯಿ ರಸ, ಸಾಂಬಾರು, ಸಾಸಿವೆ ಅಂದರೆ ಮೊಸರು ಬಜ್ಜಿ ಎಲ್ಲ ಮಾಡ್ತಾರೆ. ನಾನು ಈ ದಿನ ಮೊಸರು ಬಜ್ಜಿ ಅಥವಾ ಸಾಸಿವೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಕುಕ್ಕರಿಗೆ ಕೆಸಿನ ಗೆಡ್ಡೆನ ಕ್ಲೀನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಇದು ಅರ್ಧದಷ್ಟು ನೀರು ಹಾಕ್ತೀನಿ. 6 ವಿಷಲ್ ಕೂಗಿಸ್ಬೇಕು. ಇದು ಚೆನ್ನಾಗಿ ಬೇಯಬೇಕು. ಕೆಸಿನ ಗೆಡ್ಡೆ ಹೋಳನ್ನು ಬೇಯಿಸಿ ಬಸಿ ಹಾಕಿದ್ದೀನಿ. ಈ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ಅದನ್ನು ಸಣ್ಣ ಹೋಳು ಮಾಡೋಣ. ಸಾಸಿವೆಗೆ ರುಬ್ಬೋಕ್ಕೆ 1 ಬೌಲ್ ಕಾಯಿ ತಗೊಂಡಿದ್ದೀನಿ. 1/4 ಚಮಚ ಸಾಸಿವೆ ಕಾಳು, 5 ಜೀರಿಗೆ ಮೆಣಸು ಹಾಕಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಹಾಕೋಣ. ಮೊದಲು ಕಾಯಿನ ಹಾಗೆ ಪುಡಿ ಮಾಡಿಕೊಂಡು ನಂತರ ನೀರು ಹಾಕಿ ನಯಸ್ಸಾಗಿ ರುಬ್ಬಬೇಕು. ಕೆಸಿನ ಗೆಡ್ಡೆ ಸಾಸಿವೆಗೆ ರುಬ್ಬಿಟ್ಕೊಂಡಿದ್ದೀನಿ. ಈಗ ಅರ್ಧ ಚಮಚ ಉಪ್ಪು ಹಾಕ್ತೀನಿ. ಒಗ್ಗರಣೆನೂ ಹಾಕ್ತೀನಿ. ಈಗ ಒಗ್ಗರಣೆಗೆ ಅರ್ಧ ಚಮಚ ಉದ್ದಿನಬೇಳೆ, 1/4 ಚಮಚ ಸಾಸಿವೆ, 2 ಒಣಮೆಣಸಿನ್ಕಾಯಿ ಚೂರು, ಇಂಗು, 1 ಚಮಚ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಕೆಸಿನ ಗೆಡ್ಡೆ ಚೆನ್ನಾಗಿ ಬೆಂದಿದೆ. ಇದನ್ನು ಸಿಪ್ಪೆ ತೆಗೆದಿದ್ದೀನಿ. ಈಗ ಇದನ್ನು ಚಾಕುನಲ್ಲಿ ಪೀಸ್ ಮಾಡೋಣ. ಕೆಸಿನ ಗೆಡ್ಡೆ ಹೋಳನ್ನು ಚಾಕುನಲ್ಲಿ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡು ಒಂದು ಬಟ್ಲಿಗೆ ಹಾಕಿದ್ದೀನಿ. ಅದಕ್ಕೆ 2 ಸೌಟು ಹುಳಿ ಮೊಸರು ಮತ್ತು ಅರ್ಧ ಚಮಚ ಉಪ್ಪು ಹಾಕಿದ್ದೀನಿ. ಈಗ ಇದು ಸ್ವಲ್ಪ ಕುಡಿಬೇಕು, ಮಜ್ಜಿಗೆ ಮತ್ತು ಉಪ್ಪನ್ನು. ಕೆಲವು ಕೆಸ ಬಾಯಿ ತುರಿಸುತ್ತೆ. ನಂತರ 10 ನಿಮಿಷ ಬಿಟ್ಟು ಇದನ್ನು ರುಬ್ಬಿರೋ ಕಾಯಿ ಸಾಸಿವೆಗೆ ಹಾಕಿಬಿಟ್ರೆ ಸರಿ. ಕೆಸಿನ ಗೆಡ್ಡೆ ಮಜ್ಜಿಗೆನಲ್ಲಿ ನೆನೆಸಿಟ್ಟಿದ್ದನ್ನ ಕಾಯಿ ಸಾಸಿವೆಗೆ ಹಾಕಿದ್ದೀನಿ. ಈಗ ಸಾಸಿವೆ ರೆಡಿ ಇದೆ. ಅಥವಾ ಮೊಸರು ಬಜ್ಜಿ. ಊಟಕ್ಕಿಂತ ಮುಂಚೆ 3ರಿಂದ 4 ಸೌಟು ಸಿಹಿ ಮೊಸರು ಹಾಕಬೇಕು. ಆಗ ಹುಳಿಯಾಗಿರಲ್ಲ. ಮೊಸರು ಬಜ್ಜಿ ತುಂಬ ರುಚಿ ಇರುತ್ತೆ. ನೋಡಿದ್ರಲ್ಲ, ಕೆಸಿನ ಗೆಡ್ಡೆ ಸಾಸಿವೆ ಅಥವಾ ಮೊಸರು ಬಜ್ಜಿ ಹೇಗೆ ಮಾಡೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.